ಏನಿದು ಅವತಾರ ಅವತಾರ ಏನೋ ಹಾಂ ಏನು ಅವತಾರ ಏನು ಗೊತ್ತಿಲ್ವೇನೋ ನಂಗೆ ನಾಟಕ ಆಡ್ತೀಯ. ಹಾಸನಲ್ಲ ಹಾಸನ ಕಡೆಯಿಂದ ಸಾಂಬಾರು ಬೇಯೋದಕ್ಕೆ ಇವತ್ತು ನಾನು ಕುಕ್ಕರಲ್ಲೇ ಬೇಯಿಸಲಿಲ್ಲ. ಅಂದರೆ ಕಾಳು ಮಾತ್ರ ಕುಕ್ಕರಲ್ಲಿ ಬೇಯಿಸ್ಕೊಂಡು ಇನ್ನು ಮಿಕ್ಕಿದ ಇದೆಲ್ಲ ತರಕಾರಿನೆಲ್ಲ ಹಂಗೆ ಬೇಯಿಸಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು. ಸೊ ಒಂದು ಮಟ್ಟಕ್ಕೆ ಕಾಳು ಸಾಂಬಾರು ಚೆನ್ನಾಗಾಗಿದೆ. ಸೊ ಪುದೀನ ಸೊಪ್ಪು ತೊಗೊಂಡು ಬಂದಿದ್ದಾರೆ ಊರಿಂದ. ಬೆಣ್ಣೆ ಇಳಿದ್ನಲ್ಲ ಅದ್ರ ಜೊತೆಗೆ ಪುದೀನ ಸೊಪ್ಪು ಸ್ವಲ್ಪ ಬೆಳೆದಿರೋವಂಥ ತರಕಾರಿ ಎಲ್ಲ ತೊಗೊಂಡು ಬಂದಿದ್ದಾರೆ. ಇದು ಹಾಸನದಿಂದ ತಂದಿರೋ ಅಂಥದ್ದು, ಬಟ್ ಮೈಸೂರು ಬಸಳೆ ಸೊಪ್ಪು ಅಂತ ಹೇಳ್ತಾರಂತ ಇದ್ರ ನೇಮು. ಸೊ ಇದನ್ನು ಯಾವುದೇ ಗೊಬ್ಬರ ಏನೂ ಹಾಕ್ತೇನೆ ಬೆಳೆದಿರೋ ಅಂಥದ್ದಂತೆ, ಪ್ಯೂರಾಗಿ ಬೆಳ್ಕೊಂಡಿದೆ. ಅಂಗಡಿಗಳಲ್ಲಿ ತೊಗೊತೀವಿ ಅಂತ ಅಂದರೆ ಹೌದು ಅಷ್ಟು ಇರಲ್ಲ, ಪ್ಯೂರು ಇರಲ್ಲ, ಕಲ್ಬೆರಕೆ ಜಾಸ್ತಿ ಇರುತ್ತೆ. ಬಟ್ ಇದು ಆ ಥರ ಇಲ್ಲ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಾನು ನೋಡಿ ಕಾಫಿ ಇಲ್ಲೇ ಮಾಡ್ತಾಯಿದ್ದೀನಿ ಇವತ್ತು ಬೆಡ್ ಮೇಲೇ. ಆ್ಯಕ್ಚುಲಿ ಸ್ಟವ್ ಬಂದು ಪೂರಿ 1.5 ವರ್ಷ ಇರೋವಂಥ ಟೈಮಲ್ಲಿ ತೊಗೊಂಡಿದ್ದು. 1.5 ವರ್ಷನೂ ಇರಲಿಲ್ಲ, ಇನ್ನೂ 1 ವರ್ಷ ಅಂತ ಅನಿಸುತ್ತೆ. ಒಂದು ಸರಿ ಟ್ರಿಪ್ಪಿಗೆ ಹೋಗಿದ್ದು, ಆವಾಗ ಯೂಸ್ ಆಗುತ್ತೆ ಸರಿ ಮಾಡೋದಕ್ಕೆ, ಹಾಲು ಕಾಯಿಸೋದಕ್ಕೆ ಅಂತ ಹೇಳಿ ತೊಗೊಂಡಿದ್ದು. ಸೊ ಇವಾಗ ಪಲಾವ್ ತಿನ್ನಬೇಕು, ಆದರೆ ಮಧ್ಯಾಹ್ನ ಆಗಿಬಿಟ್ಟಿದೆ ಇವಾಗ ಟೈಮು. ಸೊ ನನಗೂ ಸ್ವಲ್ಪ ಮಂತ್ಲಿ ಪ್ರಾಬ್ಲಮ್ ಇರೋದ್ರಿಂದ ನನಗೆ ಎದ್ದು ಮಾಡೋದಕ್ಕೆ ಲೇಟ್ ಆಗಿಬಿಡ್ತು. ಇವತ್ತು ಸ್ಯಾಟರ್ಡೇ ಬ್ಲಾಗ್ ಆಗಿರುತ್ತೆ ಇದು. ಬೆಣ್ಣೆ ಯಾರಿಗಾದ್ರೂ ಬೇಕು ಅಂದರೆ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀರಾ ಅಥವಾ ನಿಮಗೆ ಹೇಳಿದರೆ ಆಯಿತು. ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ನಿಮ್ಮ ಕಾಂಟ್ಯಾಕ್ಟು ವಾಟ್ಸಪ್ಪಲ್ಲಿ ಶೇರ್ ಮಾಡ್ತೀನಿ. ಶೇರ್ ಮಾಡಿ. ನಮ್ಮ ಗುಂಡ ನೋಡೋಕ್ಕಷ್ಟೇ ಸೈಲೆಂಟಾಗಿ ಅಲ್ಲಿ ಮಲಗಿದ್ದಾನೆ. ಏನಕ್ಕೆ ಮಲಗಿದ್ದಾನೆ ಅಂದರೆ ನಾನು ನೋಡ್ತಾ ಇರೋದಕ್ಕೆ, ವೀಡಿಯೋ ಮಾಡ್ತಾ ಇರೋದಕ್ಕೆ ಏನೂ ಗೊತ್ತಿಲ್ವೇನೋ ಅಮಾಯಕ ನಂಗೆ ಮಲಗಿದ್ದಾನೆ. ಆ್ಯಕ್ಚುಲಿ ನಾನು ಈ ಕಡೆ ಟರ್ನ್ ಆಗಿ ಏನಾದ್ರು ಫೋನಲ್ಲಿ ಕಣ್ಣಾಯಿಸ್ದೆ ಅಂದರೆ ಅಷ್ಟರಲ್ಲಾಗಲೇ ಹೋಗಿ ಅವನ ಹತ್ರ ತೀಟೆ ಮಾಡ್ತಾಯಿರ್ತಾನೆ. ಸೊ ನೋಡೋಕ್ಕಷ್ಟೇ ಅವನು ಏನೋ ಗೊತ್ತೇ ಇಲ್ವೇನೋ ನಂಗೆ ಇರ್ತಾನೆ. ಆಮೇಲೆ ನೋಡಿದ್ರೆ ಇಬ್ಬರು ಕಿತ್ತಾಡ್ತಾ ಇರ್ತಾರೆ, ಇಬ್ಬರು ಜಗಳ ಬಿಡಿಸೋದೇ ಆಗುತ್ತೆ ನನಗೆ. ಅವನು ಇವನಿಗೆ ಮಖಮೂತಿ ಹಿಂಡ್ಬಿಡ್ತಾನೆ, ಇವನು ಹೋಗಿ ಅವ್ನ ಬುಕ್ಕೆಲ್ಲ ಕಿತ್ಕೊಂಡ್ಬಿಡ್ತಾನೆ, ಮೇಲೆಲ್ಲ ಬಿದ್ದು ಒದ್ದಾಡ್ತಾನೆ. ಅವ್ನು ಕಿವಿ ಕಚ್ಚೋದು ಪೂರ್ವಿಗೆ, ಏನು ಒಸಿ ತೀಟೆ ಮಾಡಲ್ಲ ಇವನು ಗುಂಡ. ಸುಮ್ಮನೆ ನೋಡೋಕ್ಕಂಗಿದ್ದಾನೆ ಅಷ್ಟೇ, ಅವನು ಸಖತ್ತು ತೀಟೆ ಮಾಡ್ತಾನೆ ಅವನ ಹತ್ರ ಹೋಗಿ. ಸೊ ಇಬ್ಬರು ಜಗಳ ಬಿಡಿಸಿ ನನಗೆ ಸಾಕಾಗುತ್ತೆ. ಈ ಗ್ಯಾಪಲ್ಲಿ ಏನಾದರೂ ಮಾಡೋಣ ಅವನ ಹತ್ರ ಹೋಗಿ ತೀಟೆನ ಅಂತ ಹೇಳ್ಬಿಟ್ಟು ಯಾಮಾರ್ಸೋದಕ್ಕೆ ಅಲ್ಲಿ ಹೋಗಿ ಮೆಲ್ಲಗೆ ಏನೂ ಗೊತ್ತಿಲ್ವೇನೋ ಅನ್ನಂಗೆ ಪಕ್ಕದಲ್ಲಿ ಮಲ್ಕೊಂಡಿದ್ದಾನೆ. ಎಂಥ ಕಳ್ಳ ಕತಾರಕ್ನಾಕ್ ಅಂದರೆ ನಮ್ಮ ಗುಂಡ ಅಷ್ಟು ಇದು. ಆ್ಯಕ್ಚುಲಿ ಇದು ತೋಟದ ಮನೆಯಿಂದ ತೊಗೊಂಡು ಬಂದಿರೋಂಥ ಕಾಳು, ಅದಕ್ಕೆ ಇದು ನೆನೆಸಿ ಬೇಯಿಸಿ ಆಮೇಲೆ ಪಲಾವ್ಗೆ ಹಾಕ್ತಾಯಿದ್ದೀನಿ. ಪಲಾವು ಇವಾಗ ರೆಡಿಯಾಗಿದೆ. ಸೊ ಕುಕ್ಕರಿಂದ ಇದಕ್ಕೆ ಮಿಕ್ಸಪ್ ಮಾಡ್ಕೊಂಬಿಟ್ಟೆ ನಾನು, ಯಾಕಂದರೆ ಮಿಕ್ಸ್ ಮಾಡೋಕ್ಕೆ ಆಗ್ತಾಯಿರಲಿಲ್ಲ ಅದರಲ್ಲಿ. ಸೊ ಮೊಸರು ಬಜ್ಜಿ ಮಾಡಿದ್ದೀನಿ. ಸೌತೆಕಾಯಿ ಸಿಕ್ಕಿಲ್ಲ ಇವತ್ತು, ಹೆಂಗೋ ಮ್ಯಾನೇಜ್ ಮಾಡಿದೆ ಅಷ್ಟೆ. ಸೊ ಇವಾಗ ಪಲಾವ್ ತಿನ್ನಬೇಕು, ಆದರೆ ಮಧ್ಯಾಹ್ನ ಆಗಿಬಿಟ್ಟಿದೆ ಇವಾಗ ಟೈಮು. ಸೊ ನನಗೂ ಸ್ವಲ್ಪ ಮಂತ್ಲಿ ಪ್ರಾಬ್ಲಮ್ ಇರೋದ್ರಿಂದ ನನಗೆ ಎದ್ದು ಮಾಡೋದಕ್ಕೆ ಲೇಟ್ ಆಗಿಬಿಡ್ತು. ಇವತ್ತು ಸ್ಯಾಟರ್ಡೇ ಬ್ಲಾಗ್ ಆಗಿರುತ್ತೆ ಇದು. ನಾನು ನೋಡಿ ಕಾಫಿ ಇಲ್ಲೇ ಮಾಡ್ತಾಯಿದ್ದೀನಿ ಇವತ್ತು ಬೆಡ್ ಮೇಲೇ. ಆ್ಯಕ್ಚುಲಿ ಸ್ಟವ್ ಬಂದು ಪೂರಿ 1.5 ವರ್ಷ ಇರೋವಂಥ ಟೈಮಲ್ಲಿ ತೊಗೊಂಡಿದ್ದು. 1.5 ವರ್ಷನೂ ಇರಲಿಲ್ಲ, ಇನ್ನೂ 1 ವರ್ಷ ಅಂತ ಅನಿಸುತ್ತೆ. ಒಂದು ಸರಿ ಟ್ರಿಪ್ಪಿಗೆ ಹೋಗಿದ್ದು, ಆವಾಗ ಯೂಸ್ ಆಗುತ್ತೆ ಸರಿ ಮಾಡೋದಕ್ಕೆ, ಹಾಲು ಕಾಯಿಸೋದಕ್ಕೆ ಅಂತ ಹೇಳಿ ತೊಗೊಂಡಿದ್ದು. ಸೊ ಇದು ಕರೆಂಟಲ್ಲಿ ವರ್ಕ್ ಆಗೋವಂಥದ್ದು, ಸೊ ಹಾಗಾಗಿ ಯೂಸ್ ಆಗುತ್ತೆ, ಅದು ಬೇಗ ಕಾಯ್ದುಬಿಡುತ್ತೆ. ಓ ಗುಂಡ ಬೈಲಿ, ಇಲ್ಲಿ ಬರೋ, ಕಾರ್ ಇಲ್ಲಿ ಬಂದೈತೆ ಬೈಲಿ, ಇಲ್ಲಿ ಕಿಟಕಿಲಿ ಬಾ, ಹತ್ತು ಬೈಲಿ, ನೋಡ್ಬಾ ಇಲ್ಲಿ, ನೋಡ್ಬಾ ಇಲ್ಲಿ, ನೋಡಲ್ಲಿ ಯಾರದು, ಯಾರು ಹಾಂ ಹೋಯ್ತಾರ ನೀನು ಬಿಟ್ಬಿಟ್ಟು? ಯಾಕೆ ಬಿಟ್ಬಿಟ್ಟು ಹೋಯ್ತಾರದು? ಹಾಂ ಗುಂಡನ ಬಿಟ್ಬಿಟ್ಟು ಹೋಗ್ತಾರಲ್ಲಪ್ಪ, ಗುಂಡನ ಬೋಲೆ ನನ್ನ ಮಗ ಇವನು ಗುಂಡ ನೋಡು. ಕಾರ್ ಹೋಯ್ತೈತೆ ಅಂತ ಹೇಳ್ಬಿಟ್ಟು ನೋಡ್ತಾವನು ಕಳ್ಳ. ನೋಡು ಕಾರ್ ಎಲ್ಲಿಗೆ ಹೋಯ್ತೈತೆ ನೋಡು. ನೀನು ಹೋಗಲ್ವಾ ಪೂರ್ವಿ? ಆರನ್ ಮಾಡು ಮಕ್ಕಳು ಹೋಯ್ತವ್ರೆ. ಹುಡುಗ ಡೋರ್ ತೆಗ್ಬಿಟ್ಟು ಹುಡುಗ,
ನೀನು ಒಡಗು, ಡೋರ್ ತೆಗ್ಬಿಟ್ಟು ಒಡಗು. ಗುಂಡ ಹುಡುಗ್ರಿ ಹುಡುಗು ಬಾರಿಲಿ. ಓಮ್ ಈ ಕಡೆನೂ ತಿರ್ಗಲ್ಲ ಇವಾಗ, ಹೋಗತ್ತಾಗಿ ಹುಡುಗು ಗುಂಡ. ಹೆಂಗೆ ಬಂದು ಕೂತ್ಕೊಂಡವ್ ನೋಡಿ, ಹಾಸಿಗೆ ಮೇಲೆ ಬಂದ್ಬಿಟ್ಟು ಕೂತ್ಕೊಂಡ್ಬಿಟ್ಟವಳೆ ನೋಡೋಕ್ಕೆ. ಕಾರಲ್ಲಿ ಹೋಯ್ತಾ ಅವನೇ ಪೂರ್ವಿ ಅಂದ್ಬಿಟ್ಟು. ಗುಂಡ ಗುಂಡ ಕಾರಲ್ಲಿ ಹೋಯ್ತವನಾ ಪೂರ್ವಿ? ಹಾಂ, ನೀನು ಬಿಟ್ಟು ಹೋಗ್ತಾನೆ. ಹುಡುಗು ಹುಡುಗು ಬಿಟ್ಟು ಹೋಗ್ತಾನಲ್ಲಪ್ಪ ನಿನ್ನ. ಫೋನ್ ಮಾಡೋದು ಇವಾಗ, ಏನು ಮಾಡೋದು ನೋಡಪ್ಪ ಇಲ್ಲಿ. ಬಿಟ್ಟು ಹೋಗ್ತಾನೆ ನೋಡ. ಅಯ್ಯೋ ನೋಡ್ತಾ ಅವನು ಎಲ್ಲಿ ಹೋಗ್ಬಿಡ್ತಾನೋ ಪೂರ್ವಿ ಅಂತ ಹೇಳ್ಬಿಟ್ಟು ಬೆಡ್ ಮೇಲೆ ಬಂದು ಕೂತ್ಕೊಂಡ್ಬಿಟ್ಟವನು. ಬೆಡ್ ಮೇಲೆ ಕೂತ್ಕೊಂಡು ಕಿಟಿಗೆ ನೋಡ್ತಾ ಇರೋದು ಗುಂಡೂರಾಜ್. ಗುಂಡೂರಾಜ್ ಅವರೇ, ಗುಂಡೂರಾಜ್ ಅವರೇ, ಗುಂಡು ಮರಿ ಅವರೇ, ಪಾಚಿಕೊಳ್ಳಿ ಇಲ್ಲೇ ಪಾಚಿಕೊಳ್ಳಿ. ಇದು 2ನೇ ದಿನದ ವ್ಲಾಗ್ ಆಗಿರುತ್ತೆ. ಸೊ ವ್ಲಾಗು ಕಮ್ಮಿ ಇರೋದ್ರಿಂದ ನಾನು ಒಂದಿನದ ವ್ಲಾಗ್ನ ಅಪ್ಲೋಡ್ ಮಾಡಿಲ್ಲ. 2ನೇ ದಿನದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಗು ನೋಡಿ ಹೆಂಗಿದೆ. ಊಟ ಮಾಡಲ್ವಾ? ಇದೇ ಒಳ್ಳೆ ಹೆಣ್ಮಕ್ಳು ಕಟ್ಕೊಂಡಿದ್ಯಾ? ಏನು ಊಟ ಮಾಡಲ್ವ? ಹಿಂದೆ ಬರೋ ಬಟ್ಟೆ ಕ್ಲಿಪ್ ಬೇರೆ. ಅಯ್ಯೋ ದೇವರೇ. ಅಮ್ಮ ಸರಿ ಬಾ, ಊಟ ಮಾಡೋ ಹೊಟ್ಟೆ ಸಿಗ್ತೈತೆ. ಏನಿದು ಅವತಾರ? ಅವತಾರ ಏನೋ? ಹಾಂ, ಏನು ಅವತಾರ? ಏನು ಗೊತ್ತಿಲ್ವೇನೋ ನಂಗೆ ನಾಟಕ ಆಡ್ತೀಯ ಕಳ್ಳನ ಮಗನೇ. ಮಕ ನೋಡೋ, ಮಕ ಹೆಂಗಾಗ್ಬಿಟ್ಟೈತೆ. ಏನು ಗೊತ್ತಿಲ್ಲ ನನಗೆ, ಏನು ಗೊತ್ತಿಲ್ಲ ಅಂತ ಅಲ್ವಾ? ಯಾರು ತೀಟೆ ಮಾಡಿರೋದು? ಯಾರು ಇದರಿಂದ ಅಲ್ಲಿಂದ ಇಲ್ಲಿಗೆ ಎಳ್ದಿರೋದು? ಯಾರು ಟವಲ್ ಯಾರು ಎಳ್ದಿರೋದು? ಜಗ್ಗು ಮೇಲಿದ್ದಿದ್ದ ಜಗ್ನ ಯಾರು ಎಳ್ದಿರೋದು? ಇಲ್ಲಿಗೆ ಪರ್ಕೆ ಮೇಲಿರೋದನ್ನ ಯಾರು ಎಳ್ದಿದ್ದು? ಯಾರು ಎಳ್ದಿದ್ದ? ನಿನ್ನೆ ಕೇಳ್ತಾ ಇರೋದು ಕೇಳಿಸಲ್ವ ಕಿವಿ? ಹೆಂಗೆ ಕೂತ ನೋಡೋ, ಅಮಾಯಕ ಕೂತವನು, ಏನು ಗೊತ್ತಾಗಬಾರ್ದು ಅಂತ. ಆ ಬಟ್ಲಲ್ಲಿರೋ ನೀರು ಚೆಲ್ಲಿದ್ದಾನೆ, ಮೇಲಿಂದ ಜಗ್ಗಿ ತಾಕಿದ್ದಾನೆ. ಆಮೇಲೆ ಪೂರ್ವಿದು ಅವನು ಇದು ಮಾಡ್ಕೊಳ್ಳೋದು ಟವಲ್, ಅದು ಅವನದು ಯೂಸಿಗೆ ಇಟ್ಕೊಂಡಿರೋದು. ಕೋಪಕ್ಕೆ ನೋಡಿ ಅಲ್ಲಿಂದ ಎಳಿತಾನೆ. ಅಷ್ಟು ಮೇಲ್ ಕಟ್ಟಿರೋದಾರ ಅಲ್ಲಿಂದ ಮೇಲೆ ಹತ್ತಿ ಎಳಿತಾನೆ ಕಳ್ಳನ ಮಗ. ಹೈಟ್ ಆಗಿಬಿಟ್ಟಿದ್ದಾನೆ ಇವಾಗ ನೋಡಿ. ಆ ಪರ್ಕೆ ಅಂತೂ ಕೇಳೋಕ್ಕೆ ಹೋಗ್ಬೇಡಿ. ಆ ಪರ್ಕೆ ಅಂತೂ ಗಲೀಜು ಗಬ್ಬು ಎದುರಿಸ್ಬಿಟ್ಟು ಇದೆ. ಪರ್ಕೆ ಅಂತೂ ಇನ್ನೊಂದ್ಸರಿ ಯೂಸ್ ಆಗಬಾರ್ದು, ಆ ಥರ ಹಾಳು ಮಾಡಿಟ್ಟಿಟ್ಬಿಟ್ಟಿದ್ದಾನೆ. ಆ್ಯಕ್ಚುಲಿ ನಾನು ಮನೆಯಿಂದ ಹೊರಗಡೆ ಹೋಗ್ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡೇ ಅವನು ಇದೆಲ್ಲ ಮಾಡಿದ್ದು. ನಾನು ಇವತ್ತು ಹೊರಗಡೆ ಹೋಗೋಕ್ಕಾಗದಿರೋ ಒಂದು ರೀಸನ್ಗೆ ಇಲ್ಲೇ ಇದ್ದೀನಲ್ವ, ಪೂರ್ವಿ ಹೋದ, ಹಂಗಾಗಿ ಬಿಟ್ಬಿಟ್ಟು ಹೊಂಟೋಗಿದ್ದಾರೆ ಅಂತೇಳಿ ಕೋಪ ತೀರ್ಸ್ಕೊಳ್ಳೋಕೆ ಏನೋ ಒಂದು ಮಾಡಬೇಕಲ್ಲ. ಕೋಪ ಬಂದಾಗ ಹಿಂಗೆ ಮಾಡ್ತಾನೆ. ಏನು ಬೇಕೋ ಅದನ್ನು ಎಳೆದೇ ಎಲ್ಲ ಹಾಳು ಮಾಡಿ ಇಟ್ಟುಬಿಡ್ತಾನೆ. ಆ್ಯಕ್ಚುಲಿ ಮನೆ ಖಾಲಿ ಮಾಡಬೇಕಾದ್ರೆ ಇದೆಲ್ಲ ಒಟ್ಟಿಗೆ ಮಿಕ್ಸಪ್ ಆಗಿಬಿಟ್ಟಿದೆ. ಇದನ್ನೆಲ್ಲ ಒಟ್ಟಿಗೆ ತೆಗೆದು ಇದನ್ನೆಲ್ಲ ಸಪ್ರೇಟ್ ಮಾಡಬೇಕು. ತೊಳೆದು ಬಾಕ್ಸ್ನ ಅದೇ ಪ್ಲೇಸಿಗೆ ನಾನು ಸೇರಿಸ್ಬೇಕು. ಬೆಣ್ಣೆ ಯಾರಿಗಾದ್ರೂ ಬೇಕು ಅಂದರೆ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀರಾ ಅಥವಾ ನಿಮಗೆ ಹೇಳಿದ್ರೆ ಆಯಿತು? ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ನಿಮ್ಮ ಕಾಂಟ್ಯಾಕ್ಟು ವಾಟ್ಸಪ್ಪಲ್ಲಿ ಶೇರ್ ಮಾಡ್ತೀನಿ. ಶೇರ್ ಮಾಡಿ. ಯಾರಿಗಾದ್ರೂ ಬೇಕಂದ್ರೆ ಪ್ಯೂರ್ ಬೆಣ್ಣೆ, ಹಸು ಬೆಣ್ಣೆ, ಯಾವುದೇ ಮಿಕ್ಸು ಏನೂ ಇಲ್ಲ, ಸಿಗುತ್ತೆ. ಆ್ಯಕ್ಚುಲಿ ನಾನು ಬೆಣ್ಣೆ ಕೇಳಿದ್ದೆ, ತೊಗೊಂಡು ಬಂದಿದ್ದಾರೆ, ಊರಿಂದ ತರಿಸಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ವೀಡಿಯೋದಲ್ಲಿ ಹಾಕ್ತಿರೋದು. ಯಾರಿಗಾದ್ರೂ ಬೇಕು ಅಂದರೆ ಪ್ಯೂರ್ ಬೆಣ್ಣೆ ಅಲ್ಲೇ ತೆಗ್ದುಬಿಟ್ಟು ಕೊಡೋವಂಥದ್ದು. ಸೊ ನಂಗೆ ಡೈರೆಕ್ಟ್ ಕಳಿಸಿದ್ದಾರೆ. ಹಸುದು ಆ್ಯಕ್ಚುಲಿ ಇದು ನೋಡಿ, ಪ್ಯೂರ್ ಬೆಣ್ಣೆ ಅಂತ ಹೇಳಿದ್ರೆ ಹಸುಗಳ್ದು, ನಾಟಿ ಹಸು ಅಂತ ಹೇಳ್ತೀವಲ್ಲ, ಆ ಹಸು ಬೆಣ್ಣೆ ಇದು. ಡೈರೆಕ್ಟ್ ನೋಡಿ ಕೈಗೆ ಸಿಗುತ್ತೆ ನಮಗೆ. ಗೊತ್ತಾಗುತ್ತೆ ಆರಾಮಾಗಿ. ಹೌದು, ಕಲರು ಡಾರ್ಕ್ ಕಲರ್ ಇದೆ, ಗೊತ್ತಾಗುತ್ತೆ ಬೆಣ್ಣೆ. ಹೌದು. ಅದರಲ್ಲೂ ನಾಟಿ ತುಪ್ಪದ್ದು ಸಿಗೋದು ಕಷ್ಟ. ನಿಜ.
ಏನೋ ಸ್ಪೂನ್ ಕೊಡಬೇಕಿತ್ತಾ ದೊಡ್ಡದು? ಹಾಂ. ಪುರಿ ಒಂಚೂರು ತಣ್ಣೀರು ತಗೋ. ಹಾಸನ್ ಅಲ್ಲ? ಹಾಂ, ಹಾಸನ್ ಕಡೆಯಿಂದ. ಹ್ಞೂ. ಹಾಂ, ಪರವಾಗಿಲ್ಲ. ಇವಾಗ ದೊಡ್ಡವನಾಗ್ಬಿಟ್ಟಿದ್ದಾನೆ. ಹಾಂ, ಬೆಣ್ಣೆ ತುಂಬ ಪ್ಯೂರ್ ಆಗಿದೆ ನೋಡಿ. ಅದು ಮಜ್ಜಿಗೆದಿಂದ ತೆಗ್ದಿರೋಕ್ಕೆ ನೋಡಿ, ಅಲ್ಲೇ ಮಜ್ಜಿಗೆದೆಲ್ಲ ಇದು ಕಾಣಿಸ್ತಾ ಇದೆ ನೋಡಿ. ನೀಟಾಗಿ ಕಾಯಿಸ್ಕೊಂಬಿಟ್ರೆ ಪ್ಯೂರ್ ತುಪ್ಪ ಅಲ್ವಾ, ಚೆನ್ನಾಗಿರುತ್ತೆ. ಹೌದು, ನಾವಿಲ್ಲಿ ಅಂಗಡಿಗಳಲ್ಲಿ ತಗೊಂತೀವಿ ಅಂತ ಅಂದರೆ ಹೌದು, ಅಷ್ಟು ಅದು ಪ್ಯೂರ್ ಇರಲ್ಲ. ಪ್ಯೂರು ಇರಲ್ಲ, ಕಲಬೆರಕೆ ಜಾಸ್ತಿ ಇರುತ್ತೆ. ಬಟ್ ಇದು ಆ ಥರ ಇಲ್ಲ, ಚೆನ್ನಾಗಿದೆ. ಹೌದು, ತುಂಬ ಚೆನ್ನಾಗಿದೆ. ಅದಕ್ಕೆ ಯಾರಿಗಾದ್ರೂ ಬೇಕು ಅಂದರೆ ನಾನು ಕಾಂಟ್ಯಾಕ್ಟ್ ನಂಬರ್ ನನಗೆ ಕಾಂಟ್ಯಾಕ್ಟ್ ಮಾಡಿಸ್ಕೊಂಡು ನಿಮ್ಮ ನಂಬರ್ ಹಾಕ್ತೀನಿ ಬಿಡಿ ನಾನು ಅವ್ರಿಗೆ. ಇವಾಗ ಬೆಣ್ಣೆ ಕಾಯಿಸ್ಬೇಕು. ಆ್ಯಕ್ಚುಲಿ ನಮ್ಮ ಮನೇಲಿ ಯಾವುದು ದೊಡ್ಡ ಪಾತ್ರೆ ಇಲ್ಲ, ಹಂಗಾಗಿ ಇಡ್ಲಿ ಪಾತ್ರೆಗೆ ಹಾಕಿಸ್ಕೊಂಡಿದ್ದೀನಿ ಬೆಣ್ಣೆನ. ಸ್ವಲ್ಪ ಬೆಣ್ಣೆನ ಎತ್ತಿಟ್ಕೊಂಡೆ, ಯಾಕಂದರೆ ಯಾವಾಗಾದ್ರೂ ಪಲಾವು ಮತ್ತು ಬೇರೆ ಬೇರೆ ಏನಾದ್ರು ದೋಸೆ, ಇಡ್ಲಿ ಈ ಥರ ಮಾಡಿದಾಗ ಸ್ವಲ್ಪ ಬೆಣ್ಣೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್, ಅದಕ್ಕೋಸ್ಕರ. ಸೊ ಇವಾಗ ನಾವು ಬೆಣ್ಣೆ ಕಾಯಿಸೋಣ. ಬರೀ ಮೆಂತ್ಯ ಸ್ವಲ್ಪ ಬಿಸಿ ಮಾಡ್ಕೊಂಡು ಅದನ್ನು ಪೌಡ್ರ್ ಥರ ಮೇಲೆ ಹಾಕಿದ್ರೆ ಸಾಕು ಬೆಣ್ಣೆ ಬಿಸಿ ಮಾಡೋದಕ್ಕೆ. ಸೊ ಇವಾಗ ನಾನು ಮೆಂತ್ಯ ಹಾಕಿ ಬೆಣ್ಣೆ ಹೇಗೆ ಕಾಯಿಸ್ಬೋದು ತುಪ್ಪನ ಅಂತ ಹೇಳ್ಬಿಟ್ಟು ನಾನು ಇವಾಗ ತೋರಿಸ್ತೀನಿ. ಸೊ ಪುದೀನ ಸೊಪ್ಪು ತೊಗೊಂಡು ಬಂದಿದ್ದಾರೆ ಊರಿಂದ. ಬೆಣ್ಣೆ ಇಳಿದ್ನಲ್ಲ, ಅದ್ರ ಜೊತೆಗೆ ಪುದೀನ ಸೊಪ್ಪು, ಸ್ವಲ್ಪ ಬೆಳೆದಿರೋವಂಥ ತರಕಾರಿ ಎಲ್ಲ ತೊಗೊಂಡು ಬಂದಿದ್ದಾರೆ. ಮೂಲಂಗಿ, ಬದನೆಕಾಯಿ. ಸೊ ಪ್ಯೂರಾಗಿ ಮನೇಲೇ ಬೆಳೆದಿರುವಂಥದ್ದು ಇದೆಲ್ಲ. ಸೊ ಯಾವುದೇ ಗೊಬ್ಬರ ಯೂಸ್ ಮಾಡದೆ ಬೆಳೆದಿದ್ದಾರಂತೆ. ಸೊ ಅದ್ರ ಜೊತೆಗೆ ಒಂದು ಸೊಪ್ಪು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಾನು ಇವತ್ತರೆಗೂ ಸೊಪ್ಪು ನೋಡೇ ಇಲ್ಲ, ಫಸ್ಟ್ ಟೈಮ್ ನಾನು ನೋಡ್ತಾ ಇರೋವಂಥದ್ದು. ಸೊ ಅದು ಯಾವ ಸೊಪ್ಪು ಅಂತ ನಿಮ್ಗೆ ಗೊತ್ತಿದ್ರೆ ನೋಡಿದ ತಕ್ಷಣ ಕಮೆಂಟ್ ಹಾಕಿ. ರ್ಯಾಡಿಶು? ಅಯ್ಯೋ, ರ್ಯಾಡಿಶ್ ಅಲ್ಲಮ್ಮ, ಇದು ಬಸಳೆ ಸೊಪ್ಪು ಅಂತ ಹೇಳ್ತಾರಂತೆ ಇದನ್ನು. ಆ್ಯಕ್ಚುಲಿ ಇದನ್ನು ಮೈಸೂರು ಬಸಳೆ ಸೊಪ್ಪು ಅಂತ ಹೇಳ್ತಾರಂತೆ. ಇದು ಹಾಸನದಿಂದ ತಂದಿರೋ ಅಂಥದ್ದು, ಬಟ್ ಮೈಸೂರು ಬಸಳೆ ಸೊಪ್ಪು ಅಂತ ಹೇಳ್ತಾರಂತೆ ಇದ್ರ ನೇಮು. ಸೊ ಇದನ್ನು ಯಾವುದೇ ಗೊಬ್ಬರ ಏನೂ ಹಾಕ್ತೇನೆ ಬೆಳೆದಿರೋ ಅಂಥದ್ದಂತೆ, ಪ್ಯೂರಾಗಿ ಬೆಳ್ಕೊಂಡಿದೆ. ಸೊ ತುಂಬ ಸೊಪ್ಪು ಅವರ ತೋಟದ ಹತ್ರನೇ ಬೆಳೆದಿರೋದು, ಮನೆ ಹತ್ರನೇ ಹಾಕ್ಕೊಂಡಿದ್ದಾರಂತೆ ಇದನ್ನೆಲ್ಲ. ಸೊ ಅದಷ್ಟು ಕಡೆ ಬೆಳೆದಿರೋದು, ಹಾಕ್ಕೊಂಡಿರೋದು ಅಲ್ವಂತೆ. ಸೊ ಈ ಸೊಪ್ಪಲ್ಲಿ ಸಾಂಬಾರು ಕೂಡ ಮಾಡ್ಬೋದು ಅಂತ ಹೇಳಿದರು. ಸೊ ಸೊಪ್ಪು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ದಿನ ಬೇಳೆ ಹಾಕ್ತಾಯಿದ್ದೆ ನಾನು ಸಾಂಬಾರಿಗೆ. ಇವಾಗ ತರಕಾರಿ ಸಾಂಬಾರು ಒಳಗಡೆ ಇವತ್ತು ಕಡಲೆಕಾಳನ್ನ ನೆನೆಸಿದ್ದೆ, ಹಾಕ್ತೆ. ಸೊ ಆಲ್ಮೋಸ್ಟು ಇದನ್ನು ಕಡಲೆಕಾಳಲ್ಲಿ ನಾನು ಕಡಲೆ ಉಸ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ನೆನೆಸಿದ್ದೆ, ಬಟ್ ಜಾಸ್ತಿ ಕಾಳು ನೆನೆಸಿದ್ದೆ, ಹಾಗಾಗಿ ಇದಕ್ಕೂ ಹಾಕ್ತಾಯಿದ್ದೀನಿ ಇವಾಗ ಸಾಂಬಾರಿಗೆ. ತುಂಬ ದಿನ ಆಯಿತು ನಾನು ಕಾಳು ಅಷ್ಟೊಂದು ಕಾಳುಗಳೆಲ್ಲ ಒಣಕಾಳುಗಳನ್ನೆಲ್ಲ ಹಾಕಲ್ಲ ಆಲ್ಮೋಸ್ಟು. ಮೆಂತ್ಯದ ಪೌಡ್ರು ರೆಡಿಯಾಗಿದೆ ಇವಾಗ. ಸೊ ಕುದೀತಾ ಇದೆ ತುಪ್ಪ, ಹಾಗಾಗಿ ಆ್ಯಕ್ಚುಲಿ ಇದು ಸೌಟ್ ಥರ ಇರಬೇಕಾಯ್ತು, ನಾನು ಚಿಕ್ಕದಿಟ್ಬಿಟ್ಟಿದ್ದೀನಿ ಕೈ. ಇವಾಗ ತುಪ್ಪ ಕುದೀತಾ ಇದೆ. ಸೊ ಬೆಣ್ಣೆ ಕುದೀತಾ ಇದೆ, ತುಪ್ಪ ಅಲ್ಲ. ಸೊ ತುಪ್ಪ ಇನ್ನೂ ಆಗೋಕ್ಕೆ ಟೈಮ್ ಬೇಕು, ಅದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ, ಕಲ್ಲುಪ್ಪು. ಆ್ಯಕ್ಚುಲಿ ಉಪ್ಪು ಹಾಕೋದ್ರಿಂದ ಅದು ತುಪ್ಪಕ್ಕೆ ಒಂದು ಟೇಸ್ಟ್ ಚೆನ್ನಾಗಿ ಬರುತ್ತೆ, ಅದಕ್ಕೆ ಹಾಕಿದ್ದು. ಸೊ ಗ್ಯಾಸು ಕಾಣಿಸ್ತಾ ಇರಲಿಲ್ಲ, ತುಪ್ಪ ಏನು ಕಾಯ್ದಿದೆ ಇಲ್ವೋ ಅಂತಲೂ ಗೊತ್ತಾಗ್ತಿರ್ಲಿಲ್ಲ. ಸೊ ಅದಕ್ಕೆ ಏನು ಮಾಡಿದೆ, ಇವಾಗ ಇದ್ರಲ್ಲಿ ಕಾಯಿಸ್ಕೊಂಡಿರೋದಕ್ಕೆ ಗೊತ್ತಾಯಿತು ನನಗೆ ತುಪ್ಪ. ಸೊ ಇವಾಗ ಬಿಸಿ ಆಗಲಿ ಅಂತ ಹೇಳ್ಬಿಟ್ಟು ಪೂರ್ವಿ ಇವಾಗ ಅಲ್ಲಿಟ್ಟಿದ್ದಾನೆ. ಸ್ವಲ್ಪ ಹೊತ್ತು ಬಿಸಿ ಆಗಲಿ. ಪಾಪು ಅಲ್ಲಿಡ್ಬೇಡಮ್ಮ, ಇನ್ನು ಚೂರು ಹಂಗಿಡು ಬಟ್ಟೆಲಿ. ಬಟ್ಟೆ ಬೇಡ ಸಿಗುತ್ತೆ ಇಲ್ವಾ? ಸ್ವಲ್ಪ ಅಲ್ಲಿಡು. ಬೇಡ ಏನು ಮಾಡಬೇಡ, ಇವಾಗ ಏನು ಮಾಡಬಾರ್ದು. ಫ್ಯಾನಾಗಿ ಸ್ವಲ್ಪ ಹೊತ್ತು ತಣ್ಣಗಾಗಲಿ.
ಟೊಮೊಟೊ ಬೇಯಿಸ್ಕೊಂಡಿದ್ದೀನಿ ಸಾಂಬಾರಿಗೆ. ಸೊ ಇವಾಗ ಇರೋ ತರಕಾರಿಗಳನ್ನೆಲ್ಲ ಇದ್ರೊಳಗಡೆ ಹಾಕಿದ್ದೀನಿ. ಕಾಳು ಬೇರೆ ಕೂಗಿಸ್ಕೊಂಡಿದ್ದೆ, ಕಡಲೆಕಾಳನ್ನ. ಸೊ ಅದ್ರ ಜೊತೆಗೆ ಇವಾಗ ತರಕಾರಿ ಬೇಯಲಿಕ್ಕೆ ಹಾಕಿದ್ದೀನಿ. ಒಂದು ಕಡೆ ಮೊಟ್ಟೆ ಬೇಯಿಸಿದ್ದೀನಿ. ಕೈ ಸುಟ್ಟೋಗ್ಬಿಡ್ತು. ಅಯ್ಯೋ ಒಂಚೂರು ಸಾಂಬಾರು ಚಲೋ ಹೋಗ್ಬಿಡ್ತು, ಬಿಸಿ ಕೈ ಮೇಲೆ ಬಂದ್ಬಿಡ್ತು. ಅಪ್ಪ ಕೈ ಸಿಡಿದ್ಬಿಡ್ತು ಸಾಂಬಾರು, ಅದಕ್ಕೆ ಸುಟ್ಟೋಗ್ಬಿಡ್ತು. ಒಂದೊಂದು ಸಾರಿ ನೋಡಿ ಬಿಸಿ ತಾಕಿದ್ರೆ ಸಾಕು, ನಾವು ಹಂಗೆ ಕೈ ಬಿಟ್ಬಿಡ್ತೀವಿ. ಅದನ್ನು ಏನು ಮಾಡೋಕ್ಕಾಗಲ್ಲ. ಇದೆಲ್ಲ ಬಿದ್ದೋಗ್ಬಿಟ್ಟು ಏನಾಗಲಿಲ್ಲ, ಸ್ವಲ್ಪ ಕೈಗೆ ಬಿತ್ತು ನೋಡಿ, ರೆಡ್ನೆಸ್ ಆಗ್ಬಿಡ್ತು. ಅಂದರೆ ನೆನ್ನೆ ಇಲ್ಲೇನೋ ಕುಯ್ಕೊಂಡಿದ್ದು, ಇಲ್ಲ ನೆನ್ನೆ ಏನೋ ಕುಯ್ಕೊಂಡಿದ್ದದ್ರ ಮೇಲೆ, ಅದ್ರ ಮೇಲೆ ಬಿದ್ದುಬಿಡ್ತು ಒಗ್ಗರಣೆದು. ಸೊ ಸಾಂಬಾರು ಬೇಯೋದಕ್ಕೆ ಇವತ್ತು ನಾನು ಕುಕ್ಕರಲ್ಲೇ ಬೇಯಿಸಲಿಲ್ಲ. ಅಂದರೆ ಕಾಳು ಮಾತ್ರ ಕುಕ್ಕರಲ್ಲಿ ಬೇಯಿಸ್ಕೊಂಡು ಇನ್ನು ಮಿಕ್ಕಿದ ಇದೆಲ್ಲ ತರಕಾರಿನೆಲ್ಲ ಹಂಗೆ ಬೇಯಿಸಿದ್ದೀನಿ, ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು. ಸೊ ಒಂದು ಮಟ್ಟಕ್ಕೆ ಕಾಳು ಸಾಂಬಾರು ಚೆನ್ನಾಗಾಗಿದೆ. ಒಗ್ಗರಣೆ ಎಲ್ಲ ಮುಗೀತು, ಇವಾಗ ಘಮ ಘಮ ಅಂತ ಇದೆ. ಇವತ್ತಿನ ವಿಡಿಯೋ ಇಷ್ಟೇ. ಸೊ ಯಾರಿಗಾದರೂ ಪ್ಯೂರ್ ಬೆಣ್ಣೆ ಬೇಕೇ ಬೇಕು ಅಂತ ಹೇಳಿದ್ರೆ, ಅದು ಪ್ಯೂರು ನಾಟಿ ಹಸುವಿನ ಒಂದು ಬೆಣ್ಣೆ ಬೇಕು ಅಂತ ಹೇಳಿದ್ರೆ ಹಾಸನದಿಂದ ತರಿಸ್ಕೊಡ್ತಾರೆ. ಸೊ ನೀವು ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ನಾನು ಅವ್ರ ಕಾಂಟ್ಯಾಕ್ಟ್ನ ಶೇರ್ ಮಾಡ್ತೀನಿ. ಯಾರಿಗಾದರೂ ಬೆಣ್ಣೆ ಬೇಕು ಅಂದರೆ ಪ್ಯೂರ್ ಬೆಣ್ಣೆಯಿಂದ ನೀವು ತುಪ್ಪ ಮಾಡಿಕೊಂಡು ಮನೇಲಿ ತಿನ್ಬೋದು. ಸೊ ನಾವೆಲ್ಲೆಲ್ಲೋ ತುಪ್ಪ ತಗೊಳ್ತೀವಿ, ಅದು ಯಾವ ಥರ ಇರುತ್ತೋ ತುಪ್ಪ ಗೊತ್ತಿರಲ್ಲ. ಸೊ ಹಂಗಾಗಿ ಪ್ಯೂರಾಗಿ ನೀವೇ ಮನೇಲಿ ಮಾಡ್ಕೊಂಡು ತಿನ್ನೋಂಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನಾನು ಅದಕ್ಕೆ ಇಷ್ಟಪಟ್ಟು ನಾನು ಅಲ್ಲಿಂದ ತಗೊಂಡು ಅಂದರೆ ತರಿಸಿ ಇದು ಮಾಡಿದ್ದು, ನಾನು ಮನೇಲೇ ತುಪ್ಪ ಕಾಯಿಸಿರೋ ಅಂಥದ್ದು. ಸೊ ತುಪ್ಪ ಪ್ಯೂರಾಗಿದೆ, ತುಂಬ ಹೆಲ್ತ್ಗೆ ಒಳ್ಳೆಯದು. ಅದರಲ್ಲೂ ಮನೇಲಿ ಮಕ್ಳುಗಳಿರ್ತಾರೆ, ಅವರಿಗೆಲ್ಲ ಪ್ಯೂರ್ ತುಪ್ಪ ಕೊಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಹೆಲ್ತ್ಗೆ. ಇವತ್ತಿನ ವಿಡಿಯೋ ಹೇಗೆ ಬಂತು ಅಂತ ಕಮೆಂಟ್ ಹಾಕಿ. ನೀವು ಮಾಡೋ ಕಮೆಂಟು, ಲೈಕು, ಶೇರು ಈ ಥರದ್ದೇ ನನಗೆ ಮೋಟಿವೇಶ್ನಲ್ ಆಗಿರುತ್ತೆ. ಸೊ ವಿಡಿಯೋ ತುಂಬ ಏನಾದರೂ ಇಷ್ಟ ಆಯಿತು ಅಂದರೆ ಬೇರೆಯವ್ರಿಗೂ ಶೇರ್ ಮಾಡಿ. ಸೊ ಏನೋ ಗೊತ್ತಿಲ್ಲ, ಅಲ್ಪ ಸ್ವಲ್ಪ ಗೊತ್ತಿರೋಷ್ಟು ನಾನು ವೀಡಿಯೋಸ್ನ ಮಾಡ್ತೀನಿ. ಹೇಗಿತ್ತು ವೀಡಿಯೋ ಅನ್ನೋದು ನೀವು ನೋಡಿ ಹೇಳ್ದಾಗಲೇ ನನಗೂ ಅರ್ಥ ಆಗೋದು. ಅದರಲ್ಲಿ ಏನಾದ್ರು ಫಾಲ್ಟ್ಗಳಿದ್ರೂ ಹೇಳಿ ದಯವಿಟ್ಟು, ಯಾಕಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ತಿದ್ಕೊಳ್ಳೋ ಅಂಥ ಒಂದು ಅನುಭವ ನನಗೂ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ವಿಡಿಯೋ ಇಲ್ಲಿವರೆಗೂ ಪೇಷನ್ಸಿಂದ ನೋಡಿದ್ದಕ್ಕಾಗಿ.